ನಮಸ್ಕಾರ ಎಲ್ಲರಿಗೂ ಪ್ರಿಯಾಸ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಎರಡು ಬಗೆಯ ವಿಶೇಷವಾದಂಥ ಹೋಳಿಗೆ ತೋರಿಸಿದ್ದೀನಿ. ಒಂದು ಬೇಳೆ ಹೋಳಿಗೆ, ಮತ್ತೊಂದು ಕೊಬ್ಬರಿ ಹೋಳಿಗೆ. ಎರಡೂ ಕೂಡ ಸಾಂಪ್ರದಾಯಿಕ ವಿಧಾನದಲ್ಲಿ ಬಹಳ ಪರ್ಫೆಕ್ಟಾಗಿ ಮೊದಲನೇ ಸಲ ಮಾಡ್ತಿರೋರು ಕೂಡ ಪರ್ಫೆಕ್ಟಾಗಿ ಮಾಡಬೇಕು ನೋಡಿ, ಆ ಥರ ಹೇಳ್ಕೊಡ್ತಾ ಇದ್ದೀನಿ. ಈಗ ತೋರಿಸ್ತಾ ಇರುವಂಥ ಮೊದಲನೇ ರೆಸಿಪಿ ಯಾವುದಂದರೆ ಬೇಳೆ ಒಬ್ಬಟ್ಟು. ಈ ಬೇಳೆ ಒಬ್ಬಟ್ಟನ್ನ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಎಷ್ಟೊಂದು ಜನ ಮಾಡೋದೇ ಇಲ್ಲ. ಆದರೆ ನೀವು ನನ್ನ ನಂಬಿ ಮೊದಲನೇ ಸಲ ಟ್ರೈ ಮಾಡ್ತಿರೋರಾದರೂ ಕೂಡ ಈ ವಿಡಿಯೋನ ನೋಡಿ ಟ್ರೈ ಮಾಡಿದ್ರೆ 100% ಪರ್ಫೆಕ್ಟ್ ಆಗಿರೋವಂಥ ಬೇಳೆ ಹೋಳಿಗೆನ ನೀವು ಕೂಡ ಮಾಡ್ತೀರಾ. ಯುಗಾದಿ ಹಬ್ಬದ ದಿನ ಮನೆಯಲ್ಲಿರೋರೆಲ್ಲ ತುಂಬಾ ಹೊಗಳಿ ಇಡ್ತಾರೆ. ಅದು ಕೂಡ ಮೃದುವಾಗಿ ತುಂಬಾ ರುಚಿಯಾಗಿ ಇರುತ್ತೆ. ಬನ್ನಿ, ಈ ಬೇಳೆ ಒಬ್ಬಟ್ಟನ್ನು ಯಾವ ರೀತಿಯಾಗಿ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳ ಜೊತೆಗೆ ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ಮಾಡೋದು ಅಂತ ನಾವೀಗ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಬನ್ನಿ ಈಗ ಶುರು ಮಾಡೋಣ. ಎಲ್ಲದಕ್ಕಿಂತ ಮುಂಚೆ ನಾವು ಕನಕ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ. ನಾನು 1.5 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ 1 ಕಪ್ ಬೇಳೆ ಹೂರಣ ನಾನು ಮಾಡ್ಕೊಳ್ತಾ ಇರೋದು, ಹಾಗಾಗಿ 1.5 ಕಪ್ ಮೈದಾ ಹಿಟ್ಟು, ಅದಕ್ಕೆ 1/4 ಚಮಚ ಉಪ್ಪು ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೀರನ್ನು ಹಾಕ್ಕೊಂಡು ಸ್ವಲ್ಪ ಮೃದುವಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ. ಚಪಾತಿ ಹಿಟ್ಟು ನಾದ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರು ಹಾಕೊಳ್ತಾ ಈ ಥರ ಮೃದುವಾದ ಹಿಟ್ಟನ್ನು ನಾವು ನಾದ್ಕೊಳ್ಳೋಣ. ಹಿಟ್ಟನ್ನು ನಾದ್ಕೊಂಡಾದಮೇಲೆ ನಾವು ಇದನ್ನು ಏನಿಲ್ಲ ಅಂದರೂ 1.5-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ಬೇಸಿಗೆಗಾಲದಲ್ಲಿ ಯುಗಾದಿ ಹಬ್ಬ ಬರೋದ್ರಿಂದ 1 ಗಂಟೆಗಳ ಕಾಲ ನೆಂದರೂ ಸಾಕಾಗುತ್ತೆ. ನೋಡಿ, ನಾದಿದ ಮೇಲೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಚಿಮ್ಕಿಸ್ಕೊಂಡು ನಾವು ಹಿಟ್ಟಿಗೆ ಈ ರೀತಿಯಾಗಿ ಗುದ್ಕೊಳ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಹಿಟ್ಟು ಬೇಗ ನೆಂದು ಬಿಡುತ್ತೆ. ಮುಚ್ಚಳವನ್ನು ಮುಚ್ಚಿ 1.5-2 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡೋಣ. ಈಗ ಹಿಟ್ಟು ನೆನೆಯೋವರೆಗೂ ನಾವು ಹೂರಣವನ್ನು ಮಾಡ್ಕೊಳ್ಬೇಕು. ನಾನಿವತ್ತು ತೊಗರಿಬೇಳೆಯ ಹೋಳಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು 1 ಕಪ್ನಷ್ಟು ತೊಗರಿಬೇಳೆ ತೊಗೊಳ್ತಾ ಇದ್ದೀನಿ. ಕೆಲವರು ಕಡಲೆಬೇಳೆಯಲ್ಲಿ ಮಾಡ್ಕೊಳ್ತಾರೆ, ಕೆಲವರು ತೊಗರಿಬೇಳೆಯಲ್ಲಿ ಮಾಡ್ತಾರೆ. ನೀವು ಎರಡನ್ನು ಮಿಕ್ಸ್ ಕೂಡ ಮಾಡ್ಬೋದು ಅಥವಾ ತೊಗರಿಬೇಳೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಬೇಳೆಯನ್ನು ಒಂದ್ಸಲ ಚೆನ್ನಾಗಿ ತೊಳ್ಕೊಳ್ಳೋಣ. 1 ಕಪ್ನಷ್ಟು ಬೇಳೆಯನ್ನು ತೊಳ್ಕೊಂಡು ಬಿಸಿ ನೀರಿನಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಬೇಳೆ ಬೇಯಿಸಿದ ನೀರಿನಲ್ಲಿ ನೀವು ರಸಮ್ ಅಥವಾ ಒಬ್ಬಟ್ಟು ಸಾರನ್ನು ನೀವು ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಪಾತ್ರೆ ಫುಲ್ ನೀರು ಹಾಕಿ ನಾನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ. 1 ಚಮಚ ಎಣ್ಣೆ ಮತ್ತು ಒಂದು ಅರ್ಧ ಚಮಚ ಅರಿಶಿನವನ್ನು ಕೂಡ ಹಾಕಿ ಬೇಯಿಸ್ಕೊಳ್ಳೋಣ. ನೋಡಿ, ಉಕ್ಕಿ ಬರಬಾರ್ದು ಅಂತ ಮೇಲೆ ಚಮಚ ಇಟ್ಟಿದ್ದೀನಿ. 20 ನಿಮಿಷಗಳ ಕಾಲ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಮೇಲೆ ಈ ರೀತಿಯಾಗಿ ನೊರೆ ಬಂದಿರುತ್ತೆ, ಅದನ್ನೆಲ್ಲ ತೆಗೆದುಬಿಡಿ. 20 ನಿಮಿಷಗಳ ಕಾಲ ಆದಮೇಲೆ ನೀವು ಬೇಳೆಯನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ, ಬೇಳೆ ಬೆಂದಿದೆಯಾ ಅಂತ. ನೋಡಿ, ಈ ಥರ ಸ್ಮ್ಯಾಶ್ ಆಗಬೇಕು ಬೇಳೆ, ಆ ಥರ ಬೆಂದಿರುತ್ತಲ್ಲ, ಆಗ ನಾವು ಇದನ್ನು ಸೋಸ್ಕೊಂಡ್ಬಿಡೋಣ. ನೋಡಿ, ಈ ಥರ ಒಂದು ಜರಡಿ ತೊಗೊಳ್ಬೇಕು. ಇಲ್ಲ ನೀವು ಮಾಮೂಲಿ ಅನ್ನ ಬಸಿತೀರಲ್ಲ, ಆ ರೀತಿಯಾಗಿ ಕೂಡ ನೀವು ಬಸಿಬೋದು, ಆದರೆ ಇದು ಸುಲಭ ವಿಧಾನ. ಈ ರೀತಿಯಾಗಿ ಸ್ಟ್ರೈನರಲ್ಲಿ ಹಾಕೊಂಡ್ಬಿಟ್ರೆ ಬೇಳೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ. ಬೇಳೆ ಬೇಯಿಸಿದ ನೀರಲ್ಲಿ ರಸಮ್ ಅಥವಾ ಒಬ್ಬಟ್ಟು ಸಾರನ್ನು ನೀವು ಮಾಡ್ಕೊಳ್ಬಹುದು. ಈಗ ಈ ಬೇಳೆಯನ್ನು ನಾನು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಹೂರಣವನ್ನು ಮಾಡ್ಕೊಳ್ತೀನಿ. 1 ಕಪ್ ಬೇಳೆ ತೊಗೊಂಡಿರೋದ್ರಿಂದ 1 ಕಪ್ನಷ್ಟೇ ನಾವು ಬೆಲ್ಲವನ್ನು ಕೂಡ ತೊಗೊಳ್ಬೇಕು. ಸ್ವಲ್ಪ ಶುದ್ಧವಾಗಿರುವಂಥ ಬೆಲ್ಲವನ್ನು ತೊಗೊಳ್ಳಿ, ಯಾಕೆಂದರೆ ನಾವು ಪಾಕ ಮಾಡಿ ಸೋಸ್ಕೊಂಡಿಲ್ಲ. ಹಾಗಾಗಿ ಈಗ ಬೇಳೆ ಮತ್ತು ಬೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಪೂರ್ತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನೋಡಿ, ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ. 4-5 ಏಲಕ್ಕಿಯನ್ನು ಪುಡಿ ಮಾಡಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದ್ರ ಜೊತೆಗೆ ಈ ಜಾಚ್ಕಾಯಿ ಅಂತ ಬರುತ್ತಲ್ಲ, ಇದನ್ನು ಸ್ವಲ್ಪ ತುರಿದ್ಬಿಟ್ಟು ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಪೂರ್ತಿಯಾಗಿ ಕರಗೋವರೆಗೂ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಆಗಬೇಕು. ಈಗ ಇದು ರುಬ್ಬೋದಕ್ಕೆ ತಯಾರಾಗಿದೆ. ಈಗ ನೀವು ಗ್ರೈಂಡರ್ನಲ್ಲೋ ಅಥವಾ ಮಿಕ್ಸರ್ ಜಾರ್ನಲ್ಲೋ ನೀವು ರುಬ್ಕೊಳ್ಳಿ, ನಿಮ್ಗೆ ಯಾವುದು ಅನುಕೂಲನೋ ಅದು. ನಮ್ಮ ಗ್ರೈಂಡರ್ನಲ್ಲಿ ಕೇವಲ 5 ನಿಮಿಷದಲ್ಲಿ ಇದು ರುಬ್ಕೊಂಡ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂತ. ರುಬ್ಬಿದ ಮೇಲೆ ಈ ರೀತಿಯಾಗಿ ಹೂರಣ ತಯಾರಾಗಿದೆ. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ. ಹೋಳಿಗೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಹೋಳಿಗೆನೇ ಮಾಡ್ಕೊಳ್ತಿದ್ದೀನಿ, ಹಾಗಾಗಿ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. 1.5 ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಮ ಮಾಡ್ಕೊಳ್ಳಿ. ಅದಾದಮೇಲೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ಇಷ್ಟಿಷ್ಟು ಕನಕವನ್ನು ತಗೊಳ್ಳಿ. ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಕನಕವನ್ನು ತಗೊಳ್ಳಿ. ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಕವರ್ ಅಂತಾರಲ್ಲ, ಇದನ್ನ ಬಟರ್ ಪೇಪರ್, ಸಿಲಿಕಾನ್ ಶೀಟ್ ಅಂತ ಕೂಡ ಕರೀತಾರೆ. ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ. ಇದಿದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭ. ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ನಾನು ತೋರಿಸಿರೋ ರೀತಿಯಲ್ಲೇ ಎಣ್ಣೆ ಹಚ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕನಕವನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋಗಿ. ನಾನು 2 ವಿಧಾನ ತೋರಿಸ್ತೀನಿ ಹೂರಣವನ್ನು ತುಂಬೋದು. ಇದು ಮೊದಲನೇ ವಿಧಾನ. ಯಾವತ್ತೂ ಹೋಳಿಗೆ ಮಾಡಿರಲ್ವಲ್ಲ, ಮೊದಲನೇ ಸರಿ ಮಾಡ್ತಿರೋರು ಕೂಡ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು. ಹೂರಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು.
ಸುತ್ತ ಎಲ್ಲ ಕಡೆಯಿಂದ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು. ಸೇಮ್ ಆಲೂ ಪರೋಟ ಹೇಗೆ ಮಾಡ್ತೀರಲ್ಲ ಹಾಗೆ ಮಾಡಿಕೊಂಡ್ರೆ ಆಗೋಯ್ತು. ನೋಡಿ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ, ತಟ್ಟುಬಿಟ್ಟೇ ಹೋಳಿಗೆಯನ್ನು ಮಾಡ್ಕೊಳ್ತಾರೆ. ಆದರೆ ನಾವು ತೆಳ್ಳಗೆ ಮೃದುವಾಗಿ ಆಗಬೇಕಂದ್ರೆ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಲಟ್ಟಿಸ್ಕೊಳ್ಳಿ. ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಲಟ್ಟಿಸ್ಕೊಳ್ಳಿ. ನಿಮಗೆ ಯಾವಾಗ ಹರಿದೋಗ್ಬಿಡುತ್ತೆ ಅಂತ ಅನಿಸುತ್ತಲ್ಲ ಆವಾಗ ಸ್ಟಾಪ್ ಮಾಡ್ಕೊಂಬಿಡಿ. ನೋಡಿ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ. ಹೊಸದಾಗಿ ಮಾಡ್ತಿರೋರು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಬೋದು. ನೋಡಿ ಈ ಸೈಜ್ಗೆ ಲಟ್ಟಿಸ್ಕೊಂಡು ಆದಮೇಲೆ ತವ ಕೂಡ ಚೆನ್ನಾಗಿ ಕಾದಿರಬೇಕು. ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಅದ್ರ ಮೇಲೆ ಈ ಸಿಲಿಕಾನ್ ಶೀಟ್ನ ಉಲ್ಟಾ ಹಾಕೊಳ್ತಾ ಇದ್ದೀನಿ. ಹಾಕಿ ಚುಂಚಕದಿಂದ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಸಿಲಿಕಾನ್ ಶೀಟ್ ತೆಗೆದುಬಿಟ್ರೆ ನೋಡಿ ಸ್ವಲ್ಪನೂ ಅಂಟೋದಿಲ್ಲ. ಈ ಥರ ಸಿಲಿಕಾನ್ ಶೀಟ್ ಇದ್ಬಿಟ್ರೆ, ಹೋಳಿಗೆ ಕವರ್ ಇದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭದ ಕೆಲಸ. ಈಗ ನಿಧಾನವಾಗಿ ನಾವು ಒಂದು ನಿಮಿಷಗಳ ಕಾಲ ಆದಮೇಲೆ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಹೋಳಿಗೆ. ತುಂಬಾ ಮೃದುವಾಗಿ, ತುಂಬಾ ತೆಳುವಾಗಿ, ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಈ ಥರ ಮಾಡಿದ್ರೆ. ನಿಮಗೆ ಹೋಳಿಗೆಯ ಹೂರಣವನ್ನು ತುಂಬೋ ಇನ್ನೊಂದು ವಿಧಾನ ಕೂಡ ನಾನು ತೋರಿಸ್ತೀನಿ. ಪ್ರತಿಯೊಂದು ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಹೋಳಿಗೆ ಕೂಡ ಹರಿಯೋದಿಲ್ಲ. ನೀವು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಈಗ ನಾನು ನಿಮಗೆ ಇನ್ನೊಂದು ಹೂರಣವನ್ನು ಅಂದರೆ ಕಣಕದಲ್ಲಿ ಇನ್ನೊಂದು ವಿಧಾನದಲ್ಲಿ ಹೂರಣ ತುಂಬ ತೋರಿಸ್ತೀನಿ. ನೋಡಿ ಕೈಗೆ ಈ ರೀತಿಯಾಗಿ ತಗೋಬೇಕು. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಚ್ಕೊಂಡಿರಬೇಕು. ಅದಾದಮೇಲೆ ಹೂರಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು. ನಿಧಾನವಾಗಿ ಆ ಕಣಕವನ್ನು ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಹೋಗಬೇಕು. ಇದು ಹಳೆ ಕಾಲದಿಂದ ತುಂಬ್ಕೊಂಡು ಬರ್ತಾ ಇರೋವಂಥ ಪದ್ಧತಿ. ಅದಾದಮೇಲೆ ಕೆಳಗಿಂದ ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಕಣಕ ಇದ್ದರೆ ತೆಗೆದುಬಿಡಿ. ಅದಾದಮೇಲೆ ಸ್ವಲ್ಪ ತಟ್ಕೊಳ್ಬೇಕು. ಮತ್ತು ಲಟ್ಟಣಿಗೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನೀವು ಲಟ್ಟಿಸ್ಕೊಳ್ಳಿ. ತುಂಬಾ ಸುಲಭವಾದ ವಿಧಾನ ಇದು ಕೂಡ. ನಿಮಗೆ ಎರಡರಲ್ಲಿ ಯಾವ ವಿಧಾನ ಚೆನ್ನಾಗಿ ಅನಿಸುತ್ತಲ್ಲ ಅದೇ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ. ನೋಡಿ ಹೂರಣ ಕೂಡ ಎಲ್ಲ ಕಡೆ ಸಮವಾಗಿ ಹರಡ್ಕೊಳ್ತಾ ಇದೆ. ನಾನು ತೋರಿಸಿರೋ ರೀತಿಯಲ್ಲೇ ನೀವು ಕೂಡ ಮಾಡ್ಕೊಳ್ಳಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಯುಗಾದಿ ಹಬ್ಬದಲ್ಲಿ ಏನು ಅಡುಗೆ ಮಾಡಿದ್ರೂ ಕೂಡ ಈ ಬೇಳೆ ಹೋಳಿಗೆ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ. ಹಾಗಾಗಿ ನೀವು ಕೂಡ ಯುಗಾದಿ ಹಬ್ಬದ ವಿಶೇಷ ಈ ಬೇಳೆ ಹೋಳಿಗೆಯನ್ನು ನಾನು ತೋರಿಸಿರೋ ವಿಧಾನದಲ್ಲೇ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಫೇಲ್ ಆಗೋ ಚಾನ್ಸೇ ಇಲ್ಲ. 100% ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವ ವಿಡಿಯೋ ನೋಡಿ ಕಲಿತೆ ಅಂತ ಕೇಳ್ತಾರೆ. ಈ ರೆಸಿಪಿಯನ್ನು ಕೇವಲ ನೋಡಿ ಲೈಕ್ ಮಾಡೋದಷ್ಟೇ ಇಲ್ಲ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಅಲ್ವಾ? ಈ ಬೇಳೆ ಹೋಳಿಗೆಯನ್ನು ಕೇವಲ ತುಪ್ಪದ ಜೊತೆ ತಿನ್ನೋದಷ್ಟೇ ಅಲ್ಲ, ಅದ್ರ ಬದಲಿಗೆ ನೀವು ಸ್ವಲ್ಪ ಬಿಸಿ ಹಾಲಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಅದರಲ್ಲಿ ಅದ್ಕೊಂಡು ತಿಂತಾ ಇದ್ರು ಕೂಡ ಸೂಪರ್ ಆಗಿರುತ್ತೆ. ನಿಮಗೆ ತುಪ್ಪ ಇಷ್ಟನೇ ಇಲ್ಲ ಅಂದರೆ ನೀವು ಮಾವಿನ ಹಣ್ಣಿನ ಶೀಕರಣೆ ಮಾಡಿಕೊಂಡು ಅದರ ಜೊತೆ ತಿನ್ನಿ. ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅದರ ರುಚಿ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಮೃದುವಾದ ಹೋಳಿಗೆಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಈಗ ನಾನು ತೋರಿಸ್ತಾ ಇರುವಂತಹ ಎರಡನೇ ರೆಸಿಪಿ ಒಣ ಕೊಬ್ಬರಿ ಹೋಳಿಗೆ. ಈ ಒಣ ಕೊಬ್ಬರಿ ಹೋಳಿಗೆಯನ್ನು ಕೂಡ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಹಳೆ ಕಾಲದಿಂದನೂ ಇದನ್ನ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಇತ್ತೀಚೆಗೆ ಇದನ್ನು ಯಾರು ಮಾಡ್ತಾ ಇಲ್ಲ. ಅದೇ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿರುತ್ತೆ. ಮೊದಲನೇ ಸಲ ಹೋಳಿಗೆ ಮಾಡ್ತಿರೋರು ಕೂಡ ಈ ವಿಡಿಯೋನ ನೋಡಿಕೊಂಡು ತುಂಬಾ ಚೆನ್ನಾಗಿ ಮಾಡ್ಕೊಳ್ಬೋದು. ತುಂಬ ಕಷ್ಟನೇ ಇಲ್ಲ. ನಾರ್ಮಲ್ ಆಲೂ ಪರೋಟ ಮಾಡೋ ಥರ ಈ ಹೋಳಿಗೆನ ಮಾಡ್ಕೊಂಡ್ಬಿಡ್ಬೋದು. ಅಷ್ಟು ಸುಲಭ ಮತ್ತು ರುಚಿ ಕೂಡ ಅದ್ಭುತವಾಗಿರುತ್ತೆ. ಆರಾಮವಾಗಿ 1 ವಾರ ಇಟ್ಕೊಂಡು ಇದನ್ನು ತಿನ್ಬೋದು. ಬನ್ನಿ ಈಗ ಶುರು ಮಾಡೋಣ. ಮೊದಲು ಕಣ್ಕನ ರೆಡಿ ಮಾಡ್ಕೊಳ್ಳೋಣ. ಹಾಗಾಗಿ ನಾನು ಮೈದಾ ಹಿಟ್ಟನ್ನು 3/4 ಕಪ್ನಷ್ಟು ತೊಗೊಂಡಿದ್ದೀನಿ. ನಾನು ಹೂರಣದ ಅರ್ಧ ಭಾಗದಷ್ಟು ಮಾಡ್ಕೊಳ್ಳೋದಕ್ಕೆ ಮಾತ್ರ ನಾನು ಕಣ್ಕನ ಮಾಡ್ಕೊತಿದ್ದೀನಿ. 3/4 ಕಪ್ನಷ್ಟು ಮೈದಾ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆ, ಇದಕ್ಕೆ 1/4 ಚಮಚದಷ್ಟು ಉಪ್ಪನ್ನು ಹಾಕೊಳ್ಳೋಣ. ರುಚಿ ಚೆನ್ನಾಗಿರುತ್ತೆ ಹೋಳಿಗೆದು. 1 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟ ಕಣ್ಕದಲ್ಲಿ 8 ರಿಂದ 10 ಹೋಳಿಗೆಯನ್ನು ನಾವು ಮಾಡ್ಕೊಳ್ಬೋದು. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹದವಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ನಾವು ಸಾಫ್ಟಾಗಿ ನಾದ್ಕೊಳ್ಳೋಣ. ಈಗ ನೋಡಿ ನೀರು ತೊಗೊಂಡಿದ್ದೀನಿ, ಅರ್ಧ ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ನಿಧಾನವಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ನಾನು ನಾದ್ಕೊಳ್ತೀನಿ. ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಮೆತ್ತಗೆನೇ ಇರಲಿ. ಯಾಕಂದರೆ ನಾವು ಇದರಲ್ಲಿ ಚಿರೋಟಿ ರವೆಯನ್ನು ಸೇರಿಸಿರೋದ್ರಿಂದ ಆ ಚಿರೋಟಿ ರವೆ ನೀರನ್ನು ಜಾಸ್ತಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾನು ನಾದಿ ಆದಮೇಲೆ ಕೂಡ ಕೊನೆಯಲ್ಲಿ ಮತ್ತೆ 1-2 ಚಮಚದಷ್ಟು ನೀರನ್ನು ಹಾಕಿ ಮತ್ತೆ ನಾದ್ಕೊಳ್ತಾ ಇದ್ದೀನಿ.
ನೀವು ಚಿರೋಟಿ ರವೆಯನ್ನೇ ಬಳಸಿ ಉಪ್ಪಿಟ್ಟು ರವೆಯನ್ನು ಬಳಸೋದಕ್ಕೆ ಹೋಗ್ಬೇಡಿ, ಆವಾಗ ಹೋಳಿಗೆ ಚೆನ್ನಾಗಾಗಲ್ಲ. ಈಗ ಕೊನೆಯಲ್ಲಿ ಸ್ವಲ್ಪ ಒಂದು ಚಮಚದಷ್ಟು ಎಣ್ಣೆಯನ್ನು ಮೇಲ್ಗಡೆ ಸವರ್ಬಿಟ್ಟು ಏನಾದರೂ ಒಂದು ಪಾತ್ರೆನೋ ಬಟ್ಟೆನೋ ಕವರ್ ಮಾಡಿ 1 ಗಂಟೆ ಅಥವಾ 2 ಗಂಟೆಗಳ ಕಾಲ ನೀವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಮಿನಿಮಮ್ 1 ಗಂಟೆ ಆದರೂ ಬಿಡಲೇಬೇಕು. ಈಗ ಕನಕ ರೆಡಿ ಆಗಿದೆ. ಈಗ ಹೂರಣ ಮಾಡ್ಕೊಳ್ಳೋದಕ್ಕೆ ಒಣ ಕೊಬ್ಬರಿ ಬೇಕಲ್ವಾ, 2 ಕಪ್ನಷ್ಟು ಒಣ ಕೊಬ್ಬರಿ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿನೇ ತಗೊಳ್ಳಿ. ಮೊದಲು 1 ಕಪ್ನಷ್ಟು ಹಾಕೊಳ್ತಿದ್ದೀನಿ, ಈಗ ಇನ್ನೊಂದು ಕಪ್ನಷ್ಟು, ಟೋಟಲ್ 2 ಕಪ್ನಷ್ಟು. ಅಂದರೆ ನಾನು ಒಣ ಕೊಬ್ಬರಿ ಈ ಥರ ಒಣ ಕೊಬ್ಬರಿ ಗಿಟ್ಕಿರುತ್ತಲ್ಲ, ಈ ಥರ 2 ಗಿಟ್ಕಿನ ನಾನು ತುರಿದ್ಬಿಟ್ಟು ತಗೊಂಡಿರೋದು. ಈಗ ಇದನ್ನು ನಾವು ಸಣ್ಣಗೆ ಪುಡಿ ಮಾಡ್ಕೊಳ್ಬೇಕು. 1 ನಿಮಿಷಗಳ ಕಾಲ ಚೆನ್ನಾಗಿ ರುಬ್ಕೊಳ್ಳಿ. ನೋಡಿ ಈ ಥರ ಒಣ ಕೊಬ್ಬರಿ ಪುಡಿ ತಯಾರಾಗುತ್ತೆ. ಈಗ ನಾವು ಹೂರಣವನ್ನು ಮಾಡ್ಕೊಳ್ಬೋದು. ಒಣ ಕೊಬ್ಬರಿಯನ್ನು ಈ ಥರ ಪುಡಿ ಮಾಡ್ಕೊಂಡು ಆದಮೇಲೆ ನಾವೀಗ ಹೂರಣ ಮಾಡ್ಕೊಳ್ಬೇಕು. ಹಾಗಾಗಿ ನಾನು ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು 2 ಚಮಚದಷ್ಟು ಗಸಗಸೆಯನ್ನು ಹಾಕೊಳ್ತಾ ಇದ್ದೀನಿ. ಗಸಗಸೆಯನ್ನು ಚೆನ್ನಾಗಿ ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ನಾವು ಹುರ್ಕೊಳ್ಳೋಣ. ಈ ಗಸಗಸೆನ ಹುರಿದಿಟ್ಕೊಂಡು ಆದಮೇಲೆ ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ, ಅಂದರೆ ಜಜ್ಜಿಟ್ಕೊಳ್ಳಿ, ಒಳ್ಳೆ ಸುವಾಸನೆ ಬರುತ್ತೆ. ಈಗ ನಾನು ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. 1.5 ಕಪ್ನಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿ 1.5 ಕಪ್ನಷ್ಟು ತೊಗೊಂಡಿದ್ದೀನಿ. 2 ಕಪ್ ಒಣ ಕೊಬ್ಬರಿ ತೊಗೊಂಡ್ರನ್ನ 1.5 ಕಪ್ ಬೆಲ್ಲ ಸಾಕು. 1.5 ಕಪ್ ಬೆಲ್ಲಕ್ಕೆ ಅರ್ಧದಷ್ಟು ಅಂದರೆ 3/4 ಕಪ್ನಷ್ಟು ನೀರು ಹಾಕೋಬೇಕು. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ. ನೀವು 1 ಎಳೆ ಅಂಟು 2 ಎಳೆ ಅಂಟು ಏನೂ ಬರೋದು ಬೇಡ, ಕೇವಲ ಬೆಲ್ಲ ಕರಗಿದ್ರೆ ಸಾಕು. ಈಗ ನೋಡಿ ಬೆಲ್ಲ ಕರಗಿದೆ. ಈ ಕರಗಿರೋಂಥ ಬೆಲ್ಲವನ್ನು ಕಡಾಯಿಯಲ್ಲಿ ನಾವು ಸೋಸಿ ಹಾಕೊಂಡ್ಬಿಡೋಣ. ಡೈರೆಕ್ಟಾಗಿ ಸೋಸ್ಬಿಟ್ಟು ಹಾಕೊಳ್ಬೇಕಾಗುತ್ತೆ. ಈ ಬೆಲ್ಲದ ಪಾಕ ಯಾವಾಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆ ಮೂಮೆಂಟ್ನಲ್ಲಿ ನಾವು ಒಣ ಕೊಬ್ಬರಿ ತುರಿಯನ್ನು ಸೇರಿಸ್ಕೊಳ್ಬೇಕು. ನೋಡಿ ಬೆಲ್ಲ ಸೋಸಿದ್ಮೇಲೆ ಎಷ್ಟೊಂದು ಕಸ ಬಂದಿದೆ. ಈಗ ಬೆಲ್ಲದ ಪಾಕ ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಣ ಕೊಬ್ಬರಿ ತುರಿಯನ್ನು ಕೂಡ ನಾನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಹಾಕೊಂಡ್ಬಿಡೋಣ. ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದೇನಿದು ಇಷ್ಟೊಂದು ತೆಳ್ಳಗಿದೆಯಲ್ಲ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಈ ಒಣ ಕೊಬ್ಬರಿ ತುರಿ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಬೇಯುತ್ತೆ, ಆಗ ಗಟ್ಟಿ ಕೂಡ ಆಗುತ್ತೆ. ಇದು ಕುದಿತಾ ಇರುವಾಗಲೇ ನಾವು ಒಂದೊಂದೇ ಪದಾರ್ಥಗಳನ್ನ ಹಾಕೊಳ್ತಾ ಹೋಗೋಣ. ಹುರಿದಿಟ್ಕೊಂಡಿರೋಂಥ ಗಸಗಸೆನ ಸ್ವಲ್ಪ ಕ್ರಷ್ ಮಾಡಿ, ಅಂದರೆ ಜಜ್ಜಿ ಇಟ್ಕೊಂಡಿದ್ದೀನಿ. ಈ ಗಸಗಸೆಯನ್ನು ಹಾಕೊಳ್ತಿದ್ದೀನಿ. ನಿಮ್ಗೆ ಜಜ್ಜೋದಕ್ಕೆ ಇಷ್ಟ ಇಲ್ಲ ಅಂದರೆ ಮಿಕ್ಸರಲ್ಲಿ ಆಫ್ ಆನ್ ಮಾಡಿಬಿಡ್ಬೇಕಾದ್ರೂ ನೀವು ಹಾಕೊಳ್ಬೋದು, ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕೊಂಡಿದ್ದೀನಿ. ಅರ್ಧ ಚಮಚದಷ್ಟು ಶುಂಠಿ ಪುಡಿ ಹಾಕೊಂಡಿದ್ದೀನಿ. ಶುಂಠಿ ಪುಡಿ ಆಪ್ಷನಲ್ ಇದ್ದರೆ ಹಾಕೊಳ್ಳಿ, ಇಲ್ಲಾಂದರೆ ನಡೆಯುತ್ತೆ. ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ಳಿ. ನೋಡಿ ಗಟ್ಟಿ ಆಗ್ತಾ ಇದೆ ಅಲ್ಲ. ನಿಮಗೆ ಯಾವಾಗ ಚೆನ್ನಾಗಿ ಇಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ ಅಂತ ಅನ್ಸುತ್ತಲ್ಲ, ಆಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಡಿ. ತುಂಬ ಗಟ್ಟಿ ಆದರೆ ಇದು ಉದುರುದ್ರ ಆಗಿಬಿಡುತ್ತೆ, ಒಣ ಕೊಬ್ಬರಿ ಅಲ್ವಾ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಯಾವಾಗ ಸರಿಯಾಗಿ ಕನ್ಸಿಸ್ಟೆನ್ಸಿ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ, ಒಂದು ಅರ್ಧ ಚಮಚದಷ್ಟು ಹೂರಣವನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಇದನ್ನು ಪೂರ್ತಿಯಾಗಿ ತಣ್ಣಗೆ ಮಾಡ್ಕೊಳ್ಬೇಕು. ಪೂರ್ತಿ ತಣ್ಣಗೆ ಮಾಡ್ಕೊಂಡು ಆದಮೇಲೆ ಕೈನ ಹಸಿ ಮಾಡ್ಕೊಳ್ಬೇಕು. ನೀರು ಮಾಡಿಕೊಂಡು ಹಸಿ ಇರೋವಂಥ ಕೈನಲ್ಲಿ ನಾವು ಇದನ್ನು ತೊಗೊಂಡು ಉಂಡೆ ಮಾಡಿಕೊಂಡ್ರೆ ಅದು ನಮ್ಮ ಕೈಗೆ ಅಂಟಬಾರ್ದು. ನೋಡಿ ಈ ಥರ ಉಂಡೆ ಥರ ಬರಬೇಕು. ಈಗ ಸರಿಯಾಗಿದೆ ಅಂತ ಅರ್ಥ. ಈಗ ಹೂರಣ ಪರ್ಫೆಕ್ಟಾಗಿ ಆಗಿದೆ. ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ಬಿಟ್ಬಿಡಬೇಕು. ಅಲ್ಲಿವರೆಗೂ ಒಂದು ಮಿಕ್ಸರ್ ಜಾರ್ಗೆ ನಾನು ಒಂದು ಹುರ್ಗಡ್ಲೆಯನ್ನು ಒಂದು 2-3 ಚಮಚದಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೊಳ್ತೀನಿ. ಹುರ್ಗಡ್ಲೆ ಪುಡಿ ಕೂಡ ನಾವು ಇನ್ನೂ ಹೂರಣಕ್ಕೆ ಹಾಕ್ಕೊಳ್ಬೇಕು. ಇನ್ನೂ ಹೂರಣ ಪೂರ್ತಿಯಾಗಿ ರೆಡಿ ಆಗಿಲ್ಲ. ಈಗ ನೋಡಿ ಹೂರಣ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟು ತೆಳ್ಳಗಿರುವಾಗ ನಮಗೆ ಹೋಳಿಗೆ ಮಾಡೋದಕ್ಕೆ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಇನ್ನೂ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಉದುರುದ್ರ ಆಗಿಬಿಡುತ್ತೆ. ಹಾಗಾಗಿ ನಾವೀಗ ಈ ಮೂಮೆಂಟ್ನಲ್ಲಿ ಇದು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಹುರ್ಗಡ್ಲೆ ಪುಡಿನ 2 ಚಮಚ ಹಾಕೊಳ್ತಾ ಹೋಗ್ಬೇಕು. ಒಟ್ಟಿಗೆ ಪೂರ್ತಿನೂ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಧಾನವಾಗಿ 2 ಚಮಚ ಹಾಕೊಳ್ತಾ ಮಿಕ್ಸ್ ಮಾಡ್ತಾ ಹಾಕೊಳ್ತಾ ಹೋಗಿ. ಆಗ ನಿಮಗೆ ಸರಿಯಾಗಿರೋ ಕನ್ಸಿಸ್ಟೆನ್ಸಿ ಸಿಗುತ್ತೆ, ಅಂದರೆ ಸರಿಯಾಗಿರುವಂಥ ಹೂರಣ ಸಿಗ್ತಾ ಹೋಗುತ್ತೆ. ಇಷ್ಟು ಹೂರಣದಲ್ಲಿ ನೀವು ಒಂದು 15-16 ಹೋಳಿಗೆಗಳನ್ನ ಮಾಡ್ಕೊಳ್ಬೋದು. ಆದರೆ ನಾನು ಮಾತ್ರ ಇವತ್ತು 8-10 ಹೋಳಿಗೆಗಾಗುವಷ್ಟು ಕನಕವನ್ನು ಮಾತ್ರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈಗ ಪೂರ್ತಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಪರ್ಫೆಕ್ಟ್ ಆಗಿರೋವಂಥ ಹೂರಣದ ಕನ್ಸಿಸ್ಟೆನ್ಸಿ ರೆಡಿ ಆಗಿಬಿಡುತ್ತೆ. ಈ ಹೂರಣವನ್ನು ನೀವು ಒಂದು 15 ದಿನಗಳ ತನಕ ನೀವು ಇದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಯಾವಾಗ ಬೇಕಾದರೂ ಹೋಳಿಗೆ ಮಾಡ್ಕೋಬೋದು. ಈಗ ಕೊನೆಯಲ್ಲಿ ಇದಕ್ಕೆ ನಾವು 1 ಚಮಚದಷ್ಟು ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಾವು ಮಾಡಿ ಇಟ್ಕೊಂಡಿರೋಂಥ ಹೂರಣ ಯಾವುದೇ ಕಾರಣಕ್ಕೂ ಡ್ರೈನೆಸ್ ಬರೋದಿಲ್ಲ, ಅಂದರೆ ಒಣಗಿರೋ ಥರ ಆಗೋದಿಲ್ಲ, ಸಾಫ್ಟಾಗಿ ಚೆನ್ನಾಗಿರುತ್ತೆ. ಈಗ ಪರ್ಫೆಕ್ಟ್ ಆಗಿರೋಂಥ ಒಣ ಕೊಬ್ಬರಿಯ ಹೂರಣ ರೆಡಿ ಆಗಿದೆ. ನೋಡಿ ಯಾವ ರೀತಿಯಾಗಿ ಉಂಡೆ ಕಟ್ಟೋದಕ್ಕೆ ಬರ್ತಿದೆ ಅಂತ. ಕೈಗೆ ಸ್ವಲ್ಪನೂ ಕೂಡ ಅಂಟೋದೇ ಇಲ್ಲ.
ತುಂಬ ಚೆನ್ನಾಗಾಗಿದೆ. ಈಗ ಹೋಳಿಗೆ ಮಾಡ್ಕೊಳ್ಳೋಣ. ಕಣ್ಕ ನಾನು ಮಾಡಿಕೊಂಡು 1 ಅವರ್ ಆಯಿತು. ಈಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡೋಣ ಎಷ್ಟು ಚೆನ್ನಾಗಾಗಿದೆ ನೋಡಿ. ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ. ರವೆ ಹಾಕಿದ್ದೀವಿ ಅಂತ ಗೊತ್ತೇ ಆಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ನೆಂದುಬಿಟ್ಟಿದೆ. ಈಗ ಇದಕ್ಕೆ ಒಂದು 2 ಚಮಚದಷ್ಟು ಒಣ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ. ಏಕೆಂದರೆ ಮಾಮೂಲಿ ಹೋಳಿಗೆ ಥರ ಇದನ್ನು ನಾವು ಎಣ್ಣೆ ಹಾಕಿ ಲಟ್ಸೋದಿಲ್ಲ, ಹಿಟ್ಟನ್ನು ಹಚ್ಚಿ ಲಟ್ಸೋದು. ಹಾಗಾಗಿ ಈ ಹಿಟ್ಟು ಕೂಡ ನಾವು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು, ಅಂದರೆ ಕಣ್ಕನ ಕೂಡ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗಾಗಿ 2 ಚಮಚ ಮೈದಾ ಹಿಟ್ಟು ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೋಳಿಗೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಹೋಳಿಗೆ ಮಾಡ್ಕೊಳ್ಬೋದು. ಈಗ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ ರೆಡಿಯಾಗಿದೆ. ಈಗ ನೋಡಿ ಇಷ್ಟು ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಈಗ ಏನು ಮಾಡಬೇಕಂದ್ರೆ ಒಂದು ಬಟರ್ ಪೇಪರೋ ಅಥವಾ ಒಂದು ಪ್ಲಾಸ್ಟಿಕ್ ಕವರೋ ನಿಮ್ಗೆ ಯಾವುದ್ರಲ್ಲಿ ಕಂಫರ್ಟಬಲ್ ಆಗುತ್ತೋ ಅದರಲ್ಲಿ ಮಾಡ್ಕೊಳ್ಳಿ. ಚಪಾತಿ ಮಣೆ ಮೇಲೆ ಸರಿಯಾಗಿ ಬರೋದಿಲ್ಲ, ಅಂಟ್ಕೊಂಡ್ಬಿಡುತ್ತೆ. ಕೆಳಗಡೆ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ ಈ ಕಣ್ಕಕ್ಕೂ ಕೂಡ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡು ನಾವು ಲಟ್ಟಿಸ್ಕೊಳ್ಬೇಕು. ಮೊದಲು ಪೂರಿ ಸೈಜ್ಗೆ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಈ ಹೋಳಿಗೆ ಸ್ವಲ್ಪ ದಪ್ಪನೇ ಬರುತ್ತೆ. ನೀವು ಮಾಮೂಲಿ ಕಾಯಿ ಹೋಳಿಗೆ ಮಾಡುವಾಗ ತೆಳುವಾಗಿ ಮಾಡ್ತಿರಲ್ಲ, ಆ ಥರ ಮಾಡ್ಕೊಂಡ್ರೆ ಚೆನ್ನಾಗಾಗಲ್ಲ, ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ ಈ ಸೈಜಿನ ಹೂರಣವನ್ನು ನಾನು ಇಟ್ಕೊಳ್ತಾ ಇದ್ದೀನಿ. ಈಗ ಯಾವ ರೀತಿಯಾಗಿ ಇದನ್ನು ನೋಡಿ ಕ್ಲೋಸ್ ಮಾಡ್ಕೋಬೇಕಂತ ಎಲ್ಲ ಕಡೆಯಿಂದ ಒಂದೊಂದು ಎಳೆಯನ್ನು ತಗೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಬಹಳ ಅಂದರೆ ಬಹಳ ಸುಲಭ. ಮೊದಲನೇ ಸಲ ಹೋಳಿಗೆ ಮಾಡ್ತಿರೋರು ಕೂಡ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಆಲೂ ಪರೋಟ ಮಾಡೋ ಅಷ್ಟು ಈಸಿ ಹೋಳಿಗೆ, ಬಹಳ ಈಸಿಯಾಗಿರುತ್ತೆ. ಸ್ವಲ್ಪ ಮತ್ತೆ ಒಣ ಹಿಟ್ಟನ್ನು ಹಚ್ಕೊಂಡು ಲಟ್ಟಿಸ್ತಾ ಹೋಗಿ. ನಿಮಗೆ ತೆಳ್ಳಗೆ ಇಷ್ಟ ಅಂದರೆ ನೀವು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಬೋದು. ಆದರೆ ಈ ಒಣ ಕೊಬ್ಬರಿ ಹೋಳಿಗೆ ಸ್ವಲ್ಪ ದಪ್ಪನೇ ಇದ್ದರೆ ಚೆನ್ನಾಗಿರುತ್ತೆ. ನಿಮಗೆ ತಿನ್ನುವಾಗ ಒಳಗಡೆ ಆ ಸ್ಟಫಿಂಗ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಮೃದುವಾಗಿರುತ್ತೆ, ಒಂಥರ ಗರ್ಗರಿಯಾಗಿ ಆಗಿರೋದಿಲ್ಲ, ಬಹಳ ಚೆನ್ನಾಗಿರುತ್ತೆ. ನೋಡಿ ನಾನು ಯಾವ ಸೈಜಿಗೆ ಲಟ್ಟಿಸ್ಕೊಳ್ತೀನಿ ಅಂತ. ಇದನ್ನು ಹಿಟ್ಟನ್ನು ಹಚ್ಚಿ ಒಣ ಹಿಟ್ಟನ್ನು ಹಚ್ಚಿ ಲಟ್ಸ್ಕೊಳ್ಳೋದ್ರಿಂದ ಭಾಳ ಈಸಿಯಾಗಿ ಚಪಾತಿ ಮಾಡೋ ಥರ ಮಾಡ್ಕೊಂಬಿಡ್ಬೋದು. ನಾವು ಹೋಳಿಗೆ ಮಾಡ್ತಿದ್ದೀವಿ ಅಂತ ಅನಿಸೋದೇ ಇಲ್ಲ, ಬಹಳ ಸುಲಭವಾಗಿ ಬರುತ್ತೆ. ಮತ್ತು ಒಳಗಡೆ ಇರೋಂಥ ಹೂರಣ ಆಚೆ ಬರೋದು ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ಸೈಜಿಗೆ ಲಟ್ಟಿಸ್ಕೊಂಡಿದ್ದೀನಿ. ಈಗ ತವಾ ಕೂಡ ಬಿಸಿಯಾಗಿದೆ. ನಾನು ತುಪ್ಪ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೀವು ಎಣ್ಣೆ ಬೇಕಾದರೂ ಬಳಸ್ಕೊಬೋದು. ಈಗ ನಿಧಾನವಾಗಿ ನಾವು ಈ ಮಾಡಿಟ್ಕೊಂಡಿರೋ ಹೋಳಿಗೆನ ತವಾ ಮೇಲೆ ಹಾಕೊಂಡ್ಬಿಡೋಣ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಸುತ್ತ ತುಪ್ಪನೇ ಹಾಕ್ಕೊಂಡು ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಕೂಡ ಬಳಸ್ಕೊಬೋದು. ಒಂದು 30 ಸೆಕೆಂಡ್ಗಳ ಕಾಲ ಆದಮೇಲೆ ಮೇಲೆ ಕೂಡ ನಾವು ತುಪ್ಪವನ್ನು ಹಾಕ್ಕೊಳ್ಳೋಣ. ಪೂರ್ತಿಯಾಗಿ 1 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದು ಸೈಡು. ಅದಾದಮೇಲೆ ನಾವು ಇನ್ನೊಂದು ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಇದೇ ಥರ 2 ಸೈಡ್ಗೂ ಕೂಡ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೀವು ನೋಡ್ತಾ ಹೋಗಿ ಯಾವ ರೀತಿಯಾಗಿ ಉಬ್ಬ್ತಾ ಹೋಗುತ್ತೆ ಈ ಹೋಳಿಗೆ ಅಂತ. ಪೂರಿ ಥರ ಉಬ್ಬ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ, ಬಹಳ ರುಚಿಯಾಗಿ ಕೂಡ ಇರುತ್ತೆ. ನೀವು ಈ ಸಲ ಯುಗಾದಿ ಹಬ್ಬಕ್ಕೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿ, ಎಷ್ಟು ರುಚಿಯಾಗಿತ್ತು ಅಂತ ಕೂಡ. ತುಂಬ ಚೆನ್ನಾಗಿ ಬರುತ್ತೆ ಇದು. ಈಗ ಮೊದಲನೆಯ ಕೊಬ್ಬರಿ ಹೋಳಿಗೆ ರೆಡಿಯಾಗಿದೆ. ಈಗ ನಾನು ಇನ್ನೂ ಒಂದು ಹೋಳಿಗೆನ ಯಾವ ರೀತಿಯಾಗಿ ತುಂಬೋದಂತ ತೋರಿಸ್ತೀನಿ, ಬೇಯಿಸೋದು ಅಂತ ಕೂಡ ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ ಮೊದಲಿಗೆ ಕನಕವನ್ನು ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು. ಹೂರಣದ ಇಷ್ಟು ಪ್ರಮಾಣದ ಉಂಡೆಯನ್ನು ಮಧ್ಯೆ ಇಟ್ಕೊಳ್ಬೇಕು. ಇದನ್ನು ಎಲ್ಲ ಸೈಡಿಂದನೂ ನಾವು ಸುತ್ಕೊಳ್ತಾ ಬರಬೇಕು. ನೋಡಿ ಈ ಥರ. ಯಾರಿಗೆ ಹೂರಣ ತುಂಬೋದಕ್ಕೆ ಬರಲ್ವಲ್ಲ ಅವರು ಕೂಡ ಮಾಡ್ಕೊಳ್ಬೋದು, ಅಷ್ಟು ಸುಲಭವಾದಂಥ ಹೋಳಿಗೆ ಇದು. ಇದನ್ನು ಒಣ ಹಿಟ್ಟನ್ನು ಹಚ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪ ಇದ್ರೇ ಒಳ್ಳೆ ರುಚಿಯಾಗಿರುತ್ತೆ. ನೋಡಿ ನಾನು ಈ ಸೈಜ್ಗೆ ಲಟ್ಟಿಸ್ಕೊಂಡಿದ್ದೀನಿ. ಇದಾದಮೇಲೆ ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡಿರಬೇಕು, ಅಂದರೆ ತವಾನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಮೇಲೆ ಸ್ವಲ್ಪ ತುಪ್ಪ ಹಾಕಿರಿ. ಈ ಹೋಳಿಗೆನ ತೊಗೊಂಡು ಅದ್ರ ಮೇಲೆ ಹಾಕಿ 2 ಸೈಡ್ಗೂ ಚೆನ್ನಾಗಿ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಂಬಿಡಿ. ತುಪ್ಪನಾದರೂ ಹಾಕ್ಕೊಳ್ಳಿ, ಇಲ್ಲ ಎಣ್ಣೆನಾದರೂ ಹಾಕ್ಕೊಂಬಿಡಿ. ಪೂರಿ ಥರ ಉಬ್ಬುತ್ತೆ ನಿಮ್ಮ ಹೋಳಿಗೆ, ಬಹಳ ರುಚಿಯಾಗಿರುತ್ತೆ. ಪ್ರತಿಯೊಂದು ಹೋಳಿಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಹೋಳಿಗೆ ಕೂಡ ಫೇಲ್ ಆಗೋದಿಲ್ಲ. ನೀವು ಈ ಸಲ ಯುಗಾದಿ ಹಬ್ಬಕ್ಕೋ, ದೀಪಾವಳಿ ಹಬ್ಬಕ್ಕೋ, ವರಮಹಾಲಕ್ಷ್ಮಿ ಹಬ್ಬಕ್ಕೋ ಈ ಒಣ ಕೊಬ್ಬರಿ ಹೋಳಿಗೆನ ನೀವು ಮಾಡಿ ನೋಡಿ. ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಡ್ತಾರೆ. ನಿಮಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ನಾನಿವತ್ತು ಹೊಸ ರೆಸಿಪಿಯನ್ನು ಕಲ್ತಿದ್ದೀನಿ ಅಂತ. ಇದು ಹೊಸ ಅಡುಗೆ ಅಂತೂ ಖಂಡಿತವಾಗ್ಲೂ ಅಲ್ವೇ ಅಲ್ಲ. ಇದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮಾಡೋವಂತಹ ಭಾಳ ಹಳೆ ಕಾಲದ ಹಳೆ ಅಡುಗೆ ಇದು. ನಿಮಗೆಲ್ಲರಿಗೂ ನಾನು ಇವತ್ತು ತೋರಿಸಿರೋಂಥ ಈ ಒಣ ಕೊಬ್ಬರಿ ಹೋಳಿಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಮಾಡಿ. ಇನ್ನು ಹೆಚ್ಚಿನ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ರಿಯಾ ಸುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಯುಗಾದಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.